ಹಾಯ್ ಗೈಸ್, ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಸಂದೀಪ್ ಶೆಟ್ಟಿ. ಫೈನಲಿ ನಥಿಂಗ್ ಕಂಪ್ನಿಯವರು ನಥಿಂಗ್ ಫೋನ್ 3 ಈ ಒಂದು ಮೊಬೈಲ್ನ ಲಾಂಚ್ ಮಾಡಿದ್ದಾರೆ. ನಿನ್ನೆ ರಾತ್ರಿ ಹತ್ತತ್ರ 10:30 ಟೈಮಲ್ಲಿ ಈ ಒಂದು ಮೊಬೈಲು ಲಾಂಚ್ ಆಯಿತು ಅಂತಲೇ ಹೇಳ್ಬೋದು. ಲಾಂಚ್ ಇವೆಂಟು ಕೂಡ ತುಂಬ ಸಿಂಪಲ್ ಆಗಿತ್ತು. ಆದರೆ ಮೊಬೈಲು ಲಾಂಚ್ ಮಾಡಿದ್ದಾದ್ಮೇಲೆ ನಿಜವಾಗ್ಲೂ ಕಂಪ್ಲೀಟ್ಲಿ ಶಾಕ್ ಅಂತಲೇ ಹೇಳ್ಬೋದು. ರೀಸನ್ ಏನು ಅಂದರೆ ಡಿಸೈನ್ ಚೆನ್ನಾಗಿದೆ, ಸ್ಪೆಸಿಫಿಕೇಶನ್ಸ್ ಎಲ್ಲ ಓಕೆ, ಆದರೆ ಪ್ರೈಸ್ ಕೇಳಿದ್ದಾದ್ಮೇಲೆ ತುಂಬಾನೇ ಶಾಕ್ ಆಯಿತು. ರೀಸನ್ ಏನು ಅಂದರೆ ನಾವೆಲ್ಲರೂ ಕೂಡ ಏನು ಗೆಸ್ ಮಾಡಿದ್ವಲ್ಲ ಆ ಗೆಸ್ನ ಮೀರಿ ಮುಂದಕ್ಕೆ ಹೋಗಿದ್ದಾರೆ ಅಂತಲೇ ಹೇಳ್ಬೋದು. ಹತ್ತತ್ರ 80,000ಕ್ಕೆ ನಥಿಂಗ್ ಫೋನ್ 3 ಮೊಬೈಲ್ನ ಲಾಂಚ್ ಮಾಡಿದ್ದಾರೆ. 80,000 ಅಂದರೆ 100% ಎಲ್ಲರಿಗೂ ಕೂಡ ಶಾಕ್ ಆಗುತ್ತೆ. ಆಪಲ್ ಕಂಪ್ನಿಯವರು ಇಡ್ತಾರೆ ಐಫೋನಿಗೆ 80,000. ಇವಾಗ ನಥಿಂಗ್ ಕಂಪ್ನಿಯವರು ನೋಡಿದ್ರೆ ಅವ್ರ ಫ್ಲಾಗ್ಶಿಪ್ ಮೊಬೈಲಿಗೂ ಕೂಡ ಹತ್ತತ್ರ 80,000 ಆದರೆ ಇಟ್ಟಿದ್ದಾರೆ. ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಮಾತಾಡೋಣಂತೆ. ಸ್ಪೆಸಿಫಿಕೇಶನ್ ಅಲ್ಲಿ ಏನೇನೆಲ್ಲ ಚೇಂಜಸ್ ಮಾಡಿದ್ದಾರೆ, ಹೊಸ ಹೊಸ ಟೆಕ್ನಾಲಜೀಸ್ನ ಆಡ್ ಮಾಡಿದ್ದಾರೆ, ಅದ್ರ ಬಗ್ಗೆ ಮಾತಾಡೋಣಂತೆ. ಕಂಪ್ಲೀಟ್ ಇನ್ಫಾರ್ಮೇಶನ್ ಈ ವಿಡಿಯೋದಲ್ಲಿ ನಾನು ನಿಮಗೆ ಕೊಡ್ತೀನಿ. 80,000ಕ್ಕೆ ವರ್ತ್ ಇದೆಯಾ ಅದ್ರ ಬಗ್ಗೆನೂ ಕೂಡ ಕಂಪ್ಲೀಟ್ ಇನ್ಫಾರ್ಮೇಶನ್ ಸಿಗುತ್ತೆ. ಯಾರಾದರೂ ನಥಿಂಗ್ ಫೋನ್ 3 ತಗೋಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ರೆ ಈ ವಿಡಿಯೋ ಕಂಪ್ಲೀಟ್ ಆಗಿ ನೋಡಿ, ನಿಮಗೆ ತುಂಬಾನೇ ಯೂಸ್ ಆಗುತ್ತೆ. ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇದುವರೆಗೂ ನೀವೇನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನನಗೊಂದು ಮೋಟಿವೇಶನ್ ಇರುತ್ತೆ, ಅದಕ್ಕೋಸ್ಕರ ಕೇಳ್ತಾ ಇದ್ದೀನಿ. ಒಂದ್ಸಲ ಚೆಕ್ ಮಾಡ್ಕೊಳ್ಳಿ, ನೀವಿನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಆದಷ್ಟು ಬೇಗ ಮಾಡ್ಕೊಳ್ಳಿ. ವಿಡಿಯೋ ಆದ್ರೆ ಸ್ಟಾರ್ಟ್ ಮಾಡೋಣಂತೆ. ಮೊದಲನೇದಾಗಿ ಡಿಸೈನ್ ಬಗ್ಗೆ ಮಾತಾಡೋಣಂತೆ. ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ಡಿಸೈನ್ ನೋಡೋದಕ್ಕೆ ನಿಮಗೆ ಈ ರೀತಿಯಾಗಿ ಇರುತ್ತೆ. ಒಂದು ಸ್ವಲ್ಪ ಯೂನಿಕ್ ಡಿಸೈನ್ ಅಂತಾನೆ ಹೇಳ್ಬೋದು. ಇವಾಗ ಅಟ್ ಪ್ರೆಸೆಂಟ್ ನಾವೇನು ಮಾರ್ಕೆಟ್ ಅಲ್ಲಿ ತುಂಬಾ ಮೊಬೈಲ್ಸ್ ನ ನೋಡ್ತಾ ಇದೀವಲ್ಲ, ಆ ಮೊಬೈಲ್ಸ್ ನ ನೋಡಿದಾಗ ಇದೊಂದು ಸ್ವಲ್ಪ ಡಿಫ್ರೆಂಟ್ ಆಗಿ ಅನ್ಸುತ್ತೆ. ಆದ್ರೆ ನನಗೇನು ಅನ್ನಿಸ್ತು ಅಂದ್ರೆ 100% ಇಲ್ಲೊಂದು ಸ್ವಲ್ಪ ಮಿಕ್ಸ್ಡ್ ರಿಯಾಕ್ಷನ್ಸ್ ಆದ್ರೆ ಇದೆ. ಒಂದು 10 ಜನಕ್ಕೆ ನಾವು ಈ ಮೊಬೈಲ್ ತೋರಿಸಿದೀವಿ ಅಂದ್ರೆ ಅದರಲ್ಲಿ 5 ಜನಕ್ಕೆ ಇಷ್ಟ ಆಗ್ತಾ ಇದೆ, ಇನ್ನ 5 ಜನಕ್ಕೆ ಈ ಒಂದು ಮೊಬೈಲ್ ಇಷ್ಟ ಆಗ್ತಾ ಇಲ್ಲ. ಆದ್ರೆ ಡಿಸೈನ್ ವೈಸ್ ನನ್ನ ಒಪಿನಿಯನ್ ಹೇಳೋದಾದ್ರೆ ಒಂದು ಸ್ವಲ್ಪ ಬೆಟರ್ ಆಗಿದೆ ಅಂತಾನೆ ಹೇಳ್ಬೋದು. ರೀಸನ್ ಏನು ಅಂದ್ರೆ ರೆಂಡರ್ಸ್ ಅಲ್ಲೆಲ್ಲ ನೋಡಿದಾಗ ಏನಪ್ಪಾ ಇದು ಡಿಸೈನ್ ಹೆಂಗ್ ಬೇಕೋ ಹಂಗ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಅನ್ನಿಸ್ತು. ಆದ್ರೆ ರಿಯಲ್ ಟೈಮ್ ಅಲ್ಲಿ ಈ ಮೊಬೈಲ್ ನೋಡ್ಬೇಕಾದ್ರೆ ಪರವಾಗಿಲ್ಲ, ಒಂದು ಸ್ವಲ್ಪ ಡಿಸೈನ್ ಬೆಟರ್ ಆಗಿದೆ ಅಂತ ಹೇಳ್ಬಿಟ್ಟು ಒಂದು ಫೀಲ್ ಆದ್ರೆ ಬರುತ್ತೆ. ಡಿಸೈನ್ ವೈಸ್ ನೋಡಿದ್ರೆ ನಿಮಗೆ ನೋಡ್ತಾ ನೋಡ್ತಾ ತುಂಬಾ ಮಟ್ಟಿಗೆ ಇಷ್ಟ ಆಗುತ್ತೆ ಅಂತಾನೆ ಹೇಳ್ಬೋದು. ಒಂದ್ ಸ್ವಲ್ಪ ಆ ರೀತಿಯಾಗಿ ಇವರು ಡಿಸೈನ್ ಆದ್ರೆ ಮಾಡಿದ್ದಾರೆ. ಮೊಬೈಲ್ ಹಿಂದೆಗಡೆ ನಿಮಗೊಂದು ರೆಡ್ ಲೈಟ್ ಆದ್ರೆ ಇರುತ್ತೆ. ಈ ಒಂದು ರೆಡ್ ಲೈಟ್ ನೀವು ಯಾವಾಗ ಕ್ಯಾಮ್ರಾ ಯೂಸ್ ಮಾಡ್ತಿರ್ತೀರಲ್ಲ, ವಿಡಿಯೋ ಶೂಟ್ ಮಾಡ್ತಿರ್ತೀರಲ್ಲ, ಆವಾಗ ಇದು ಬ್ಲಿಂಕ್ ಆಗ್ತಾ ಇರುತ್ತೆ. ಇದೊಂದು ಸ್ವಲ್ಪ ಚೆನ್ನಾಗಿದೆ, ಎಲ್ಲ ಮೊಬೈಲ್ ಅಲ್ಲೂ ಕೂಡ ಇದೆ. ಇವಾಗ ಒಂದು ಸ್ವಲ್ಪ ಪ್ಲೇಸ್ಮೆಂಟ್ ಆದ್ರೆ ಚೇಂಜ್ ಮಾಡಿದ್ದಾರೆ. ಹಾಗೆ ಬಂದ್ಬಿಟ್ಟು ನಿಮಗೆ ಗ್ಲಿಂಪ್ ಮ್ಯಾಟ್ರಿಕ್ಸ್ ಆದ್ರೆ ಇರುತ್ತೆ. ಇಲ್ಲಿ ಹತ್ತತ್ರ 489 ಮ್ಯಾಟ್ರಿಕ್ಸ್ LEDs ಆದ್ರೆ ಯೂಸ್ ಮಾಡಿದ್ದಾರೆ. ಇದರಿಂದ ನಿಮಗೆ ಏನಾಗುತ್ತೆ ಅಂದ್ರೆ ನಿಮಗೆ ಒಂದು ಸ್ವಲ್ಪ ನೋಟಿಫಿಕೇಶನ್ಸ್ ಎಲ್ಲ ಇಲ್ಲೇ ಡಿಸ್ಪ್ಲೇ ಆಗ್ತಾ ಇರುತ್ತೆ. ಇನ್ನ ಒಂದು ನನಗೆ ತುಂಬಾ ಇಷ್ಟ ಆಗಿದೆ ಗೊತ್ತಾ, ಆ ಸಣ್ಣ ಡಿಸ್ಪ್ಲೇ ಅಲ್ಲೂ ಕೂಡ ನೀವು ಗೇಮ್ಸ್ ಆದ್ರೆ ಆಡ್ಬೋದು. ಹಿಂದೆಗಡೆ ನಿಮಗೊಂದು ಬಟನ್ ಆದ್ರೆ ಕೊಟ್ಟಿರ್ತಾರೆ, ಅದನ್ನ ನೀವು ಪ್ರೆಸ್ ಮಾಡ್ತಾ ಇದ್ದೀರಾ ಅಂದ್ರೆ ಅಲ್ಲಿ ನಿಮಗೆ ಮೋಡ್ಸ್ ಆದ್ರೆ ಚೇಂಜ್ ಆಗ್ತಾ ಇರುತ್ತೆ, ಅಲ್ಲಿಂದನೇ ನೀವು ಗೇಮ್ಸ್ ಕೂಡ ಆಡ್ಬೋದು. ಇದು ನನಗೆ ಪರ್ಸನಲಿ ತುಂಬಾ ಇಷ್ಟ ಆಯ್ತು ಅಂತಾನೆ ಹೇಳ್ಬೋದು. ಈ ಒಂದು ಮ್ಯಾಟ್ರಿಕ್ಸ್ ಲೈಟ್ ಹಿಂದೆಗಡೆ ಸಣ್ಣ ಲೈಟ್ ಏನಿದೆ ಅಲ್ಲ, ಇಲ್ಲಿ ನಿಮಗೆ ನೋಟಿಫಿಕೇಶನ್ಸ್ ಬರ್ತಾ ಇರುತ್ತೆ. ಯಾರಾದ್ರೂ ಕಾಲ್ ಮಾಡಿದ್ರೆ ಅವ್ರ ಹೆಸರು ಬರುತ್ತೆ. ಸ್ಟಾಪ್ ವಾಚ್ ಆಗಿ ಯೂಸ್ ಮಾಡ್ಕೋಬಹುದು. ಈ ರೀತಿಯಾಗಿ ಮಲ್ಟಿ ಪರ್ಪಸ್ ಆಗಿ ಯೂಸ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ಇವ್ರು ಆದ್ರೆ ಹೇಳ್ತಾ ಇದ್ದಾರೆ. ಇನ್ನ ನಿಧಾನಕ್ಕೆ ಬರ್ತಾ ಬರ್ತಾ ಎಕ್ಸ್ಟ್ರಾ ಫೀಚರ್ಸ್ ಕೂಡ ಈ ಒಂದು ಲೈಟ್ ಗೆ ಆಡ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಇವ್ರು ಆದ್ರೆ ಹೇಳ್ತಿದ್ದಾರೆ. ಇದು ನನಗೆ ಒಂದು ಸ್ವಲ್ಪ ಪರ್ಸನಲಿ ಇಷ್ಟ ಆಯ್ತು. ಪ್ರತಿ ಸಲ ನಮಗೆ ಗ್ಲಿಂಪ್ ಲೈಟ್ಸ್ ಏನ್ ಕೊಡ್ತಾ ಇದ್ರಲ್ಲ, ಆ ಗ್ಲಿಂಪ್ ಲೈಟ್ಸ್ ನೆಲ್ಲ ಕಂಪ್ಲೀಟ್ ಆಗಿ ತೆಗೆದ್ಬಿಟ್ಟು ಈ ಒಂದು ಮ್ಯಾಟ್ರಿಕ್ಸ್ ಲೈಟ್ ಆದ್ರೆ ಕೊಟ್ಟಿದ್ದಾರೆ. ಇದು ತುಂಬಾ ಮಟ್ಟಿಗೆ ತುಂಬಾ ಜನರಿಗೆ ಯೂಸ್ ಆಗುತ್ತೆ ಅಂತಾನೆ ಹೇಳ್ಬೋದು. ಮೊಬೈಲ್ ಫ್ಲಿಪ್ ಮಾಡಿದಾಗೂ ಕೂಡ ಡಿಸೈನು ಕೂಡ ಯೂನಿಕ್ ಆಗಿರುತ್ತೆ, ಅದ್ರ ಜೊತೆಗೆ ಈ ಲೈಟು ಕೂಡ ನಿಮಗೆ ತುಂಬಾ ಮಟ್ಟಿಗೆ ಯೂನಿಕ್ ಆಗಿರುತ್ತೆ. ಇದು ನನಗೆ ಪರ್ಸನಲಿ ತುಂಬಾನೇ ಇಷ್ಟ ಆಯ್ತು. ಇನ್ನ ನೆಕ್ಸ್ಟ್ ನಾವು ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡೋಣಂತೆ. ಈ ಒಂದು ಮೊಬೈಲ್ ಅಲ್ಲಿ ಸ್ನ್ಯಾಪ್ಡ್ರ್ಯಾಗನ್ 8s Gen 4 ಈ ಒಂದು ಪ್ರೊಸೆಸರ್ ನ ಯೂಸ್ ಮಾಡಿದ್ದಾರೆ. ಪರ್ಫಾರ್ಮೆನ್ಸ್ ವೈಸ್ ನೋಡೋದಾದ್ರೆ ಇವ್ರು ಇನ್ನೂ ಒಂದು ಸ್ವಲ್ಪ ಬೆಟರ್ ಮಾಡಬಹುದಿತ್ತು. ಸ್ನ್ಯಾಪ್ಡ್ರ್ಯಾಗನ್ 8 Elite ಪ್ರೊಸೆಸರ್ ಆದ್ರೂ ಯೂಸ್ ಮಾಡಿದ್ರೆ ತುಂಬಾ ಚೆನ್ನಾಗಿರ್ತಾ ಇತ್ತು. ಸ್ನ್ಯಾಪ್ಡ್ರ್ಯಾಗನ್ 8s Gen 4 ಯೂಸ್ ಮಾಡಿ 80,000ಕ್ಕೆ ಲಾಂಚ್ ಮಾಡಿದ್ದಾರೆ. ರ್ಯಾಮ್ ಅಂಡ್ ಸ್ಟೋರೇಜ್ ವಿಷಯಕ್ಕೆ ಬಂದ್ರೆ LPDDR5X ರ್ಯಾಮ್ ಟೆಕ್ನಾಲಜಿಯಿಂದ ಬರುತ್ತೆ, UFS 4.0 ಇಂದ ಬರುತ್ತೆ. ಇಲ್ಲಿನೂ ಕೂಡ ತುಂಬಾ ಮಟ್ಟಿಗೆ ಬೆಟರ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ನಥಿಂಗ್ ಫೋನ್ 2 ಗೆ ಕಂಪೇರ್ ಮಾಡಿದ್ರೆ ನಥಿಂಗ್ ಫೋನ್ 3 ಅಲ್ಲಿ ನಿಮಗೆ ಮೇಜರ್ ಚೇಂಜಸ್ ಇರುತ್ತೆ. ಸ್ಪೆಸಿಫಿಕೇಶನ್ಸ್ ಎರಡು ಕೂಡ ನೀವು ಸೈಡ್ ಬೈ ಸೈಡ್ ಇಟ್ಕೊಂಡಿದ್ದೀರಾ ಅಂದ್ರೆ ಈ ಸಲ ತುಂಬಾ ಮಟ್ಟಿಗೆ ಚೇಂಜಸ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಇಲ್ಲಂತೂ ಯಾವುದೇ ರೀತಿ ಮೋಸ ಇಲ್ಲ. ಸ್ಪೆಸಿಫಿಕೇಶನ್ ವೈಸ್ ನೋಡ್ಕೊಂಡ್ರೆ ತುಂಬಾ ಮಟ್ಟಿಗೆ ಇವರು ಚೇಂಜಸ್ ಮಾಡಿದ್ದಾರೆ. ಇನ್ನ ಡಿಸ್ಪ್ಲೇ ಬಗ್ಗೆ ಮಾತಾಡೋದಾದ್ರೆ ಈ ಒಂದು ಮೊಬೈಲ್ ಅಲ್ಲಿ 6.67 ಇಂಚಸ್ 1.5K ರೆಸಲ್ಯೂಷನ್ ಡಿಸ್ಪ್ಲೇ ನ ಯೂಸ್ ಮಾಡಿದ್ದಾರೆ. 120 Hz ರಿಫ್ರೆಶ್ ರೇಟ್ ಗೆ ಸಪೋರ್ಟ್ ಮಾಡುತ್ತೆ. 4500 ನಿಟ್ಸ್ ಪೀಕ್ ಬ್ರೈಟ್ನೆಸ್ ಇರುತ್ತೆ. ಹಿಂದಿನ ಸಲ ನೋಡ್ಕೊಂಡ್ರೆ ಪೀಕ್ ಬ್ರೈಟ್ನೆಸ್ 1600 ನಿಟ್ಸ್ ಇತ್ತು, ಈ ಸಲ ನಿಮಗೆ 4500 ನಿಟ್ಸ್ ವರ್ಗೂ ತಂದಿದ್ದಾರೆ. ಇದೊಂದು ಒಳ್ಳೆ ವಿಷಯ ಅಂತಾನೆ ಹೇಳ್ಬೋದು. ಇನ್ನ ಬಿಲ್ಡ್ ಕ್ವಾಲಿಟಿ ಹಾಗೆ ಬಂದ್ಬಿಟ್ಟು ಪ್ರೊಟೆಕ್ಷನ್ ಬಗ್ಗೆ ಮಾತಾಡೋದಾದ್ರೆ ಮೊಬೈಲ್ ಹಿಂದೆಗಡೆ ನಿಮಗೆ ಕಾರ್ನಿಂಗ್ ಗೊರಿಲ್ಲಾ ಗ್ಲಾಸ್ ವಿಕ್ಟಸ್ ಪ್ರೊಟೆಕ್ಷನ್ ಇಂದ ಬರುತ್ತೆ. ಫ್ರಂಟ್ ನಿಮಗೆ ಕಾರ್ನಿಂಗ್ ಗೊರಿಲ್ಲಾ ಗ್ಲಾಸ್ 7i ಪ್ರೊಟೆಕ್ಷನ್ ಇಂದ ಬರುತ್ತೆ. ಇದು ಕೂಡ ಸೂಪರ್ ಅಂತಾನೆ ಹೇಳ್ಬೋದು. ಇನ್ನ ವೆಯ್ಟ್ ವಿಷಯಕ್ಕೆ ಬಂದ್ರೆ 218 ಗ್ರಾಮ್ ಇರುತ್ತೆ. ಕೈಯಲ್ಲಿ ಇಟ್ಕೊಂಡಾಗ ನಿಮಗೆ ಒಂದು ಸ್ವಲ್ಪ ವೆಯ್ಟ್ ಅನ್ಸುತ್ತೆ, ಆ ರೀತಿಯಾಗಿ ಇವರು ಡಿಸೈನ್ ಆದ್ರೆ ಮಾಡಿದ್ದಾರೆ. ಕಂಪ್ಲೀಟ್ ಆಗಿ ನಿಮಗೆ ಅಲ್ಯೂಮಿನಿಯಂ ಬಾಡಿಯಿಂದ ಆದ್ರೆ ಬರುತ್ತೆ. ಅಲ್ಯೂಮಿನಿಯಂ ಬಾಡಿ
ಆಗಿ ಯೂಸ್ ಮಾಡಿದಾರಲ್ಲ ಅದಕ್ಕೊಂದು ಸ್ವಲ್ಪ ನಿಮಗೆ ವೆಯ್ಟ್ ಆದ್ರೆ ಇರುತ್ತೆ. ಇದು ಬಂದ್ಬಿಟ್ಟು ಓವರ್ ಆಲ್. ಹಾಗೆ ಬಂದ್ಬಿಟ್ಟು ಇನ್ ಹ್ಯಾಂಡ್ ಫೀಲು ಕೂಡ ಕೈಯಲ್ಲಿ ಇಟ್ಕೊಂಡಾಗ ನಿಮಗೊಂದು ಡಿಫ್ರೆಂಟ್ ವೈಬ್ ಆದ್ರೆ ಕೊಡುತ್ತೆ. ಇನ್ನು ಕ್ಯಾಮ್ರಾ ವಿಷಯಕ್ಕೆ ಬಂದ್ರೆ ಹಿಂದೆಗಡೆ ನಿಮಗೆ 3 ಕ್ಯಾಮ್ರಾ ಇರುತ್ತೆ. 3 ಕೂಡ ನಿಮಗೆ 50 ಮೆಗಾ ಪಿಕ್ಸೆಲ್. ಮೇನ್ ಕ್ಯಾಮ್ರಾ 50 ಮೆಗಾ ಪಿಕ್ಸೆಲ್, ಸೆಕೆಂಡರಿ ಕ್ಯಾಮ್ರಾ 50 ಮೆಗಾ ಪಿಕ್ಸೆಲ್, ಪೆರಿಸ್ಕೋಪಿಕ್ ಲೆನ್ಸ್ ಕೊಟ್ಟಿದ್ದಾರೆ. ಥರ್ಡ್ ಕ್ಯಾಮ್ರಾ 50 ಮೆಗಾ ಪಿಕ್ಸೆಲ್ ಅಲ್ಟ್ರಾ ವೈಡ್ ಆಂಗಲ್ ಸೆನ್ಸರ್ ನ ಕೊಟ್ಟಿದ್ದಾರೆ. ಪೆರಿಸ್ಕೋಪಿಕ್ ಲೆನ್ಸ್ ನ ನೀವು ಯೂಸ್ ಮಾಡಿ 3x ಆಪ್ಟಿಕಲ್ ಝೂಮ್ ಆದ್ರೆ ಮಾಡಬಹುದು. ಅದರ 10 ಸೆಂಟಿಮೀಟರ್ ಸ್ಪೋಕಲ್ ಲೆಂತ್ ಅಲ್ಲಿ ನೀವು ಆರಾಮಾಗಿ ನೀವು ಮ್ಯಾಕ್ರೋ ಶಾಟ್ಸ್ ಕೂಡ ತೆಗಿಬಹುದು. ಫ್ರಂಟ್ ಕ್ಯಾಮ್ರಾನು ಕೂಡ ನಿಮಗೆ 50 ಮೆಗಾ ಪಿಕ್ಸೆಲ್ ಇರುತ್ತೆ. ಎಲ್ಲಾ ಕ್ಯಾಮ್ರಾಸ್ ಕೂಡ ನೀವು ಯೂಸ್ ಮಾಡಿ 4K 60 ಫ್ರೇಮ್ ಪರ್ ಸೆಕೆಂಡ್ ಅಲ್ಲಿ ವಿಡಿಯೋಸ್ ಆದ್ರೆ ರೆಕಾರ್ಡ್ ಮಾಡಬಹುದು. ಇದೊಂದು ನಿಮಗೆ ಬಿಗ್ಗೆಸ್ಟ್ ಅಡ್ವಾಂಟೇಜ್ ಅಂತಾನೆ ಹೇಳ್ಬೋದು. 1080p ವರ್ಗುನೇ ಕೊಡ್ತಾ ಇದ್ರು, ಈ ಸಲ ನಿಮಗೆ 4K ರೆಸಲ್ಯೂಷನ್ ವರ್ಗೂ ಕೊಟ್ಟಿದ್ದಾರೆ. ಇದು ಮಾತ್ರ ಸೂಪರ್ ಅಂತಾನೆ ಹೇಳ್ಬೋದು. ಇನ್ನ ಫೈನಲ್ ಆಗಿ ಬ್ಯಾಟರಿ ಬಗ್ಗೆ ಮಾತಾಡೋಣಂತೆ. ಈ ಒಂದು ಮೊಬೈಲ್ ಅಲ್ಲಿ ಸಿಲಿಕಾನ್ ಕಾರ್ಬೈಡ್ ಬ್ಯಾಟರಿನ ಯೂಸ್ ಮಾಡಿದ್ದಾರೆ. ಈ ಟೆಕ್ನಾಲಜಿ ಯೂಸ್ ಮಾಡಿನೂ ಕೂಡ ಬ್ಯಾಟರಿನ ಒಂದು ಸ್ವಲ್ಪ ಕಮ್ಮಿ ಅಂತಾನೆ ಹೇಳ್ಬೋದು. ಗ್ಲೋಬಲ್ ವೇರಿಯಂಟ್ ಅಲ್ಲಿ ನೋಡ್ಕೊಂಡ್ರೆ 5150 mAh ಇಂದ ಲಾಂಚ್ ಮಾಡ್ತಿದ್ದಾರೆ. ನಮ್ಮ ಇಂಡಿಯಾದಲ್ಲಿ ಲಾಂಚ್ ಆಗೋ ಮೊಬೈಲ್ ಅಲ್ಲಿ 5500 mAh ಬ್ಯಾಟರಿ ಇರುತ್ತೆ. 65 ವಾಟ್ ಫಾಸ್ಟ್ ಚಾರ್ಜಿಂಗ್ ಗೆ ಸಪೋರ್ಟ್ ಮಾಡುತ್ತೆ. 0 to 50% 20 ಮಿನಿಟ್ಸ್ ಅಲ್ಲೇ ಚಾರ್ಜ್ ಆಗುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ಹಾಗೆ ಬಂದ್ಬಿಟ್ಟು 15 ವಾಟ್ ವೈರ್ಲೆಸ್ ಚಾರ್ಜಿಂಗ್ ಕೂಡ ಸಪೋರ್ಟ್ ಮಾಡುತ್ತೆ. ಏನ್ ಪ್ರಯೋಜನ, ನಿಮಗೆ ಬಾಕ್ಸ್ ಅಲ್ಲಿ ಚಾರ್ಜರ್ ಆದ್ರೆ ಇರೋದಿಲ್ಲ, ಮತ್ತೆ ಅದನ್ನ ನೀವು ಸಪರೇಟ್ ಆಗಿ ತಗೋಬೇಕು. ಅದನ್ನ ಮತ್ತೆ ಸಪರೇಟ್ ಆಗಿ ತಗೋಬೇಕು ಅಂದ್ರೆ 80,000 ದಾಟುತ್ತೆ. ಇದೊಂದು ಮೈನಸ್. ಆಂಡ್ರಾಯ್ಡ್ 15 ಇಂದ ನಿಮಗೆ ಔಟ್ ಆಫ್ ಬಾಕ್ಸ್ ಆಗುತ್ತೆ. ಇನ್ನ ಅಪ್ಡೇಟ್ಸ್ ವಿಷಯಕ್ಕೆ ಬಂದ್ರೆ 5 ವರ್ಷ OS ಅಪ್ಡೇಟ್ ಕೊಡ್ತೀವಿ, 7 ಇಯರ್ಸ್ ಸೆಕ್ಯೂರಿಟಿ ಅಪ್ಡೇಟ್ಸ್ ನ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ಲಾಸ್ಟ್ ಇಯರ್ ಗೆ ಕಂಪೇರ್ ಮಾಡಿದ್ರೆ ಅಪ್ಡೇಟ್ಸ್ ವಿಷಯದಲ್ಲೂ ಕೂಡ ಕಂಪ್ಲೀಟ್ಲಿ ಇಂಪ್ರೂವ್ಮೆಂಟ್ಸ್ ಅಂತಾನೆ ಹೇಳ್ಬೋದು. ನಾರ್ಮಲ್ ಆಗಿ 2+3 ಇಲ್ಲಾಂದ್ರೆ 3+4 ಕೊಡ್ತಾ ಇದ್ರು, ಈ ಸಲ ನಿಮಗೆ 5+7 ಕೊಡ್ತಾ ಇದ್ದಾರೆ. ಇದು ಕೂಡ ನಿಮಗೆ ಅಡ್ವಾಂಟೇಜ್. ಇನ್ನ ಫೈನಲ್ ಆಗಿ ಪ್ರೈಸಿಂಗ್ ಬಗ್ಗೆ ಮಾತಾಡೋಣಂತೆ. ಇನ್ನ ಪ್ರೈಸ್ ವಿಷಯಕ್ಕೆ ಬಂದ್ರೆ ನಿಮಗೆ ಬೇಸ್ ವೇರಿಯಂಟ್ 12GB 256GB ಇಂದ ಬರುತ್ತೆ. 80,000 ಇಟ್ಟಿದ್ದಾರೆ. ನೀವು ಬ್ಯಾಂಕ್ ಆಫರ್ಸ್ ನಿಮಗೆ 5,000 ವರೆಗೂ ಕಮ್ಮಿ ಆಗುತ್ತೆ. ಆವಾಗ ನಿಮಗೆ 75,000ಕ್ಕೆ ಈ ಒಂದು ಮೊಬೈಲ್ ಸಿಗುತ್ತೆ. 75,000 ಕೊಟ್ಟು ನಥಿಂಗ್ ಫೋನ್ 3 ಈ ಮೊಬೈಲ್ ತಗೋಬೇಕಾ ಅಂದ್ರೆ ನನಗೆ ಕೇಳಿದ್ರೆ ಬೇಡ ಅಂತಾನೆ ಹೇಳ್ತೀನಿ. ನಮ್ಮ ಹತ್ರ ದುಡ್ಡು ತುಂಬಾ ಇದೆ ಬ್ರೋ, ನನಗೆ ಮೊಬೈಲ್ ಯೂನಿಕ್ ಆಗಿರಬೇಕು, ನೋಡಿದ್ರೆ ಒಂದು 10 ಜನ ಕೇಳಬೇಕು. ಹಾಗೆ ಬಂದ್ಬಿಟ್ಟು ಈ ಮ್ಯಾಟ್ರಿಕ್ಸ್ ಲೈಟ್ ನನಗೆ ಇಷ್ಟ ಆಗಿದೆ, ಕ್ಯಾಮ್ರಾ ಡಿಸೈನ್ ನನಗೆ ಇಷ್ಟ ಆಗಿದೆ, ಅದಕ್ಕೋಸ್ಕರ ನಾನು ಈ ಮೊಬೈಲ್ ತಗೊಂತೀನಿ ಅಂದ್ರೆ ಅವರಿಗೆ 75,000 ಬರುತ್ತೆ. ಆದ್ರೆ ನನಗೆ ಕೇಳಿದ್ರೆ 100ಗೆ 100% ಬೇಡ ಅಂತಾನೆ ಹೇಳ್ತೀನಿ. ಅಷ್ಟೆಲ್ಲ ಬರ್ತಿಲ್ಲ. ನಾನು ಗೆಸ್ ಮಾಡಿರೋ ಪ್ರೈಸು ಕೂಡ 40 ಇಲ್ಲ 45. ಸೊ 50 ದಾಟಿದ್ರು ಕೂಡ ಮಾರ್ಕೆಟ್ ಇಲ್ಲ ಅಂತ ಹೇಳ್ಬಿಟ್ಟು ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ. ರೀಸನ್ ಏನು ಅಂದ್ರೆ 50,000 ಮೇಲೆ ನಥಿಂಗಿಗೆ ಮಾರ್ಕೆಟ್ ಇಲ್ಲ. 50,000 ದಾಟ್ತು ಅಂದ್ರೆ ಎಲ್ಲರೂ ಕೂಡ ಐಫೋನ್ಸೇ ತಗೊಂತಾರೆ. ಐಫೋನ್ಸ್ ಆಗಿರ್ಬೋದು, ಸ್ಯಾಮ್ಸಂಗ್. ಸೊ ಈ ಒಂದು ಮೊಬೈಲ್ಸ್ನೇ ತುಂಬಾ ಜನ ಪ್ರಿಫರ್ ಮಾಡ್ತಾರೆ. 80,000 ಕೊಟ್ಟು ಯಾರು ಕೂಡ ನಥಿಂಗ್ ಫೋನ್ಸ್ ಆದ್ರೆ ತಗೊಳೋದಿಲ್ಲ. ಆದ್ರೆ ಇವರು 80,000ಕ್ಕೆ ಈ ಒಂದು ಮೊಬೈಲ್ ನ ಲಾಂಚ್ ಮಾಡಿದ್ದಾರೆ. ನನ್ನ ಪ್ರಕಾರ ಓವರ್ ಪ್ರೈಸ್ಡ್ ಅಂತಾನೆ ಹೇಳ್ಬೋದು. ಅವರು ಹೆಂಗೆ ಪ್ರೈಸ್ ಇಟ್ಟಿದ್ದಾರೋ ನನಗಂತೂ ಗೊತ್ತಿಲ್ಲ. ಸ್ಟಾರ್ಟಿಂಗ್ ಅವರು ನಥಿಂಗ್ ಹೇಳ್ಬೇಕಾರೇನು ಕೂಡ ಇದು ತುಂಬಾ ರೀಸನಬಲ್ ಪ್ರೈಸ್ ಅಲ್ಲೇ ಈ ಬ್ರ್ಯಾಂಡ್ ಅಲ್ಲಿ ನಾವು ಮೊಬೈಲ್ಸ್ ತರ್ತೀವಿ ಅಂತ ಹೇಳ್ಬಿಟ್ಟು ಹೇಳಿದ್ರು. ಇವಾಗ ನೋಡಿದ್ರೆ 80,000ಕ್ಕೆ ಈ ಒಂದು ಮೊಬೈಲ್ ನ ಲಾಂಚ್ ಮಾಡಿದ್ದಾರೆ. ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಇವಾಗಲೂ ಕೂಡ ಅಮೆಝಾನ್ ಅಲ್ಲಿ ನಿಮಗೆ 73,500ಕ್ಕೆ ಐಫೋನ್ 16 ಮೊಬೈಲ್ ಸಿಗ್ತಾ ಇದೆ. ಐಫೋನ್ 16 ಗಿಂತ ನಿಮಗೆ ಎಕ್ಸ್ಪೆನ್ಸಿವ್ ಆಯ್ತು ಅಂತಾನೆ ಹೇಳ್ಬೋದು. 75,000ಕ್ಕೆ ಈ ಮೊಬೈಲ್ ನ ಲಾಂಚ್ ಮಾಡಿದ್ದಾರೆ. ನನಗೆ ಕೇಳಿದ್ರೆ ಬೇಡ ಅಂತಾನೆ ಹೇಳ್ತೀನಿ. ಪ್ರೈಸ್ ರೀಸನಬಲ್ ಆಗಿದ್ದಿದ್ರೆ ನಿಜವಾಗ್ಲೂ ಈ ವಿಡಿಯೋ ನಾನು ಮಾಡ್ತಾ ಇರಲಿಲ್ಲ. ಯಾವಾಗ ಇವರು 80,000 ಅಂತ ಹೇಳ್ಬಿಟ್ಟು ಅಂದ್ರು, ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಸುಮ್ಮನೆ ದುಡ್ಡು ವೇಸ್ಟ್ ಮಾಡ್ಕೊಳೋದಕ್ಕಾದ್ರೆ ಹೋಗ್ಬೇಡಿ. ಅಲ್ಲಿ ನಿಮಗೆ ತುಂಬಾ ಮೊಬೈಲ್ಸ್ ಸಿಗುತ್ತೆ. OnePlus 13 ಸಿಗುತ್ತೆ, IQ 13 ಸಿಗುತ್ತೆ, ಐಫೋನ್ 16 ಸಿಗುತ್ತೆ. ಇನ್ನೊಂದು ಸ್ವಲ್ಪ ನೀವು ಟ್ರೈ ಮಾಡಿದೀರಾ ಅಂದ್ರೆ ಸ್ಯಾಮ್ಸಂಗ್ ಅಲ್ಲಿ ಅಲ್ಟ್ರಾ ಮೊಬೈಲ್ಸ್ ಸಿಗುತ್ತೆ. ಈ ರೀತಿಯಾಗಿ ಹೇಳ್ಕೊಂತ ಹೋದ್ರೆ ಬೆಸ್ಟ್ ಮೊಬೈಲ್ಸ್ ನಿಮಗೆ ಅಲ್ಲ ಆದ್ರೆ ಸಿಗುತ್ತೆ. Vivo X200 Pro ಸಿಗುತ್ತೆ 90,000. ಸೊ ಈ ಒಂದು ರೇಂಜ್ ಅಲ್ಲಿ ನಿಮಗೆ 200 Pro ಸಿಗುತ್ತೆ, ಅದನ್ನ ಬೆಟರ್ ಆಗಿರುತ್ತೆ. ಅಲ್ಲಿ ನಿಮಗೆ ಕಂಪ್ಲೀಟ್ಲಿ ಫ್ಲಾಗ್ಶಿಪ್ ಮೊಬೈಲ್ಸ್ ಸಿಗುತ್ತೆ. ಕ್ಯಾಮ್ರಾಸು ಕೂಡ ಇದಕ್ಕಿಂತ ಹತ್ರಷ್ಟು ಚೆನ್ನಾಗಿರೋ ಮೊಬೈಲ್ಸ್ ಆದ್ರೆ ಇದೆ. ನೋಡ್ಬಿಟ್ಟು ತಗೊಳ್ಳಿ, ಸುಮ್ಮನೆ ದುಡ್ಡು ವೇಸ್ಟ್ ಮಾಡ್ಕೊಳೋದಕ್ಕಾದ್ರೆ ಹೋಗ್ಬೇಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅನ್ಕೊಂತೀನಿ. ಈ ವಿಡಿಯೋ ನಿಮಗೆ ಯೂಸ್ ಆಯ್ತು ಅನ್ಕೊಂತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನ ಮಾತ್ರ ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗೋಣಂತೆ. ಅಲ್ಲಿವರೆಗೂ ಬಾಯ್ ಬಾಯ್.